ರಾಜ್ಯ ರಾಜಕೀಯ ಅಂದ ತಕ್ಷಣ ನೆನಪಾಗೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಚಟುವಟಿಕೆಗಳು. ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಮಧ್ಯೆ ಇದೀಗ ಸಂಪುಟ ಪುನಾರಚನೆ ಕೂಡ ಮತ್ತೆ ಸದ್ದು ಮಾಡ್ತಾ ಇದೆ. ಈ ಬಾರಿ ಗಂಭೀರವಾಗಿ ತೆಗೆದುಕೊಂಡಿರುವ ಹೈಕಮಾಂಡ್ ಎಲ್ಲ ಶಾಸಕರನ್ನ ಸಮಾಧಾನ ಮಾಡೋಕೆ ಒಂದು ಫಾರ್ಮುಲಾದ ಜೊತೆಗೆ ಅಖಾಡಕ್ಕೆ ಇಳಿತಿದೆಯಂತೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಜೆಟ್ ಬಳಿಕ ಕ್ಯಾಬಿನೆಟ್ ಪುನರಚನೆ, ಸಿದ್ದು ಸೇನೆ ರಿಪೋರ್ಟ್ ಕಾರ್ಡ್ ಮೌಲ್ಯಮಾಪನ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ 1 ವರ್ಷ 9 ತಿಂಗಳಾಯಿತು. 138 ಶಾಸಕರ ಬಲ ಹೊಂದಿರುವ ಸಿದ್ದು ಸರ್ಕಾರದಲ್ಲಿ ಮತ್ತೆ ಸಂಪುಟ ಪುನರಚನೆ ಸುದ್ದಿ ಎದ್ದಿದೆ. ಸದ್ಯ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅನ್ನೋ ಸಂಘರ್ಷ ಜೋರಾಗಿದ್ದು, ಈ ನಡುವೆ ಕ್ಯಾಬಿನೆಟ್ ಸಂಘರ್ಷ ಮುನ್ನೆಲೆಗೆ ಬಂದಿದೆ. ಹೌದು, ಬಜೆಟ್ ಬಳಿಕ ಕ್ಯಾಬಿನೆಟ್ ಪುನರಚನೆಗೆ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಐಸಿಸಿ ಹೇಳಿದೆಯಂತೆ. ಅಲ್ಲದೆ ಸಚಿವರ ಪರ್ಫಾರ್ಮೆನ್ಸ್ ರಿಪೋರ್ಟ್ ಹೈಕಮಾಂಡ್ಗೆ ಸಲ್ಲಿಕೆ ಮಾಡಲಾಗಿದೆಯಂತೆ. ಕಳೆದ 1 ವಾರದಿಂದ ಎಐಸಿಸಿ ಸಚಿವರು ಕೊಟ್ಟ ರಿಪೋರ್ಟ್ ವ್ಯಾಲ್ಯೂಯೇಷನ್ ಮಾಡಲಾಗ್ತಾ ಇದೆಯಂತೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲದ ವಾತಾವರಣವಿದೆ. ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡುವೆ ಸದ್ದಿಲ್ಲದೆ ಹೈಕಮಾಂಡ್ ಆಕ್ಟಿವ್ ಆಗಿದ್ದು, ನವೆಂಬರ್ನಲ್ಲಿ ಕೊಟ್ಟಿರುವ ಸಚಿವರ ರಿಪೋರ್ಟ್ ಕಾರ್ಡ್ ವ್ಯಾಲ್ಯೂಯೇಷನ್ ಬಳಿಕ ಕೆಲಸ ಮಾಡದವರನ್ನ ಕೈ ಬಿಡುವ ನಿಟ್ಟಿನಲ್ಲಿ ಚರ್ಚೆಯಾಗಿದೆ. ಇನ್ನು 138 ಶಾಸಕರನ್ನ ತೃಪ್ತಿಪಡಿಸಬೇಕಾದ ಕರ್ತವ್ಯ ಹೈಕಮಾಂಡ್ ಮೇಲಿತ್ತು. ಹೀಗಾಗಿ ತಲಾ 2 ವರ್ಷದಂತೆ 2 ಬ್ಯಾಚ್, ಕೊನೆಯ 1 ವರ್ಷಕ್ಕೆ 1 ಬ್ಯಾಚ್ ಎಂಬಂತೆ ಮೊದಲ ಹಂತದಲ್ಲಿ 10 ರಿಂದ 15 ಸಚಿವರಿಗೆ ಖೋಪ್ ಫಿಕ್ಸ್ ಎನ್ನಲಾಗಿದೆ. ಹೀಗಾಗಿ ಕೆಲ ಸಚಿವರಿಗೆ ಸ್ಥಾನ ಕಳೆದುಕೊಳ್ಳುವ ಆತಂಕ ಶುರುವಾಗಿದೆ. ಬಸವರಾಜು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯ ಅಂದ ತಕ್ಷಣ ನೆನಪಾಗೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಚಟುವಟಿಕೆಗಳು. ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಮಧ್ಯೆ ಇದೀಗ ಸಂಪುಟ ಪುನಾರಚನೆ ಕೂಡ ಮತ್ತೆ ಸದ್ದು ಮಾಡ್ತಾ ಇದೆ. ಈ ಬಾರಿ ಗಂಭೀರವಾಗಿ ತೆಗೆದುಕೊಂಡಿರುವ ಹೈಕಮಾಂಡ್ ಎಲ್ಲ ಶಾಸಕರನ್ನ ಸಮಾಧಾನ ಮಾಡೋಕೆ ಒಂದು ಫಾರ್ಮುಲಾದ ಜೊತೆಗೆ ಅಖಾಡಕ್ಕೆ ಇಳಿತಿದೆಯಂತೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಜೆಟ್ ಬಳಿಕ ಕ್ಯಾಬಿನೆಟ್ ಪುನರಚನೆ, ಸಿದ್ದು ಸೇನೆ ರಿಪೋರ್ಟ್ ಕಾರ್ಡ್ ಮೌಲ್ಯಮಾಪನ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ 1 ವರ್ಷ 9 ತಿಂಗಳಾಯಿತು. 138 ಶಾಸಕರ ಬಲ ಹೊಂದಿರುವ ಸಿದ್ದು ಸರ್ಕಾರದಲ್ಲಿ ಮತ್ತೆ ಸಂಪುಟ ಪುನರಚನೆ ಸುದ್ದಿ ಎದ್ದಿದೆ. ಸದ್ಯ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅನ್ನೋ ಸಂಘರ್ಷ ಜೋರಾಗಿದ್ದು, ಈ ನಡುವೆ ಕ್ಯಾಬಿನೆಟ್ ಸಂಘರ್ಷ ಮುನ್ನೆಲೆಗೆ ಬಂದಿದೆ. ಹೌದು, ಬಜೆಟ್ ಬಳಿಕ ಕ್ಯಾಬಿನೆಟ್ ಪುನರಚನೆಗೆ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಐಸಿಸಿ ಹೇಳಿದೆಯಂತೆ. ಅಲ್ಲದೆ ಸಚಿವರ ಪರ್ಫಾರ್ಮೆನ್ಸ್ ರಿಪೋರ್ಟ್ ಹೈಕಮಾಂಡ್ಗೆ ಸಲ್ಲಿಕೆ ಮಾಡಲಾಗಿದೆಯಂತೆ. ಕಳೆದ 1 ವಾರದಿಂದ ಎಐಸಿಸಿ ಸಚಿವರು ಕೊಟ್ಟ ರಿಪೋರ್ಟ್ ವ್ಯಾಲ್ಯೂಯೇಷನ್ ಮಾಡಲಾಗ್ತಾ ಇದೆಯಂತೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲದ ವಾತಾವರಣವಿದೆ. ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡುವೆ ಸದ್ದಿಲ್ಲದೆ ಹೈಕಮಾಂಡ್ ಆಕ್ಟಿವ್ ಆಗಿದ್ದು, ನವೆಂಬರ್ನಲ್ಲಿ ಕೊಟ್ಟಿರುವ ಸಚಿವರ ರಿಪೋರ್ಟ್ ಕಾರ್ಡ್ ವ್ಯಾಲ್ಯೂಯೇಷನ್ ಬಳಿಕ ಕೆಲಸ ಮಾಡದವರನ್ನ ಕೈ ಬಿಡುವ ನಿಟ್ಟಿನಲ್ಲಿ ಚರ್ಚೆಯಾಗಿದೆ. ಇನ್ನು 138 ಶಾಸಕರನ್ನ ತೃಪ್ತಿಪಡಿಸಬೇಕಾದ ಕರ್ತವ್ಯ ಹೈಕಮಾಂಡ್ ಮೇಲಿತ್ತು. ಹೀಗಾಗಿ ತಲಾ 2 ವರ್ಷದಂತೆ 2 ಬ್ಯಾಚ್, ಕೊನೆಯ 1 ವರ್ಷಕ್ಕೆ 1 ಬ್ಯಾಚ್ ಎಂಬಂತೆ ಮೊದಲ ಹಂತದಲ್ಲಿ 10 ರಿಂದ 15 ಸಚಿವರಿಗೆ ಖೋಪ್ ಫಿಕ್ಸ್ ಎನ್ನಲಾಗಿದೆ. ಹೀಗಾಗಿ ಕೆಲ ಸಚಿವರಿಗೆ ಸ್ಥಾನ ಕಳೆದುಕೊಳ್ಳುವ ಆತಂಕ ಶುರುವಾಗಿದೆ. ಬಸವರಾಜು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯ ಅಂದ ತಕ್ಷಣ ನೆನಪಾಗೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಚಟುವಟಿಕೆಗಳು. ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಮಧ್ಯೆ ಇದೀಗ ಸಂಪುಟ ಪುನಾರಚನೆ ಕೂಡ ಮತ್ತೆ ಸದ್ದು ಮಾಡ್ತಾ ಇದೆ. ಈ ಬಾರಿ ಗಂಭೀರವಾಗಿ ತೆಗೆದುಕೊಂಡಿರುವ ಹೈಕಮಾಂಡ್ ಎಲ್ಲ ಶಾಸಕರನ್ನ ಸಮಾಧಾನ ಮಾಡೋಕೆ ಒಂದು ಫಾರ್ಮುಲಾದ ಜೊತೆಗೆ ಅಖಾಡಕ್ಕೆ ಇಳಿತಿದೆಯಂತೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಜೆಟ್ ಬಳಿಕ ಕ್ಯಾಬಿನೆಟ್ ಪುನರಚನೆ, ಸಿದ್ದು ಸೇನೆ ರಿಪೋರ್ಟ್ ಕಾರ್ಡ್ ಮೌಲ್ಯಮಾಪನ.
ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ 1 ವರ್ಷ 9 ತಿಂಗಳಾಯಿತು. 138 ಶಾಸಕರ ಬಲ ಹೊಂದಿರುವ ಸಿದ್ದು ಸರ್ಕಾರದಲ್ಲಿ ಮತ್ತೆ ಸಂಪುಟ ಪುನರಚನೆ ಸುದ್ದಿ ಎದ್ದಿದೆ. ಸದ್ಯ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅನ್ನೋ ಸಂಘರ್ಷ ಜೋರಾಗಿದ್ದು, ಈ ನಡುವೆ ಕ್ಯಾಬಿನೆಟ್ ಸಂಘರ್ಷ ಮುನ್ನೆಲೆಗೆ ಬಂದಿದೆ. ಹೌದು, ಬಜೆಟ್ ಬಳಿಕ ಕ್ಯಾಬಿನೆಟ್ ಪುನರಚನೆಗೆ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಐಸಿಸಿ ಹೇಳಿದೆಯಂತೆ. ಅಲ್ಲದೆ ಸಚಿವರ ಪರ್ಫಾರ್ಮೆನ್ಸ್ ರಿಪೋರ್ಟ್ ಹೈಕಮಾಂಡ್ಗೆ ಸಲ್ಲಿಕೆ ಮಾಡಲಾಗಿದೆಯಂತೆ. ಕಳೆದ 1 ವಾರದಿಂದ ಎಐಸಿಸಿ ಸಚಿವರು ಕೊಟ್ಟ ರಿಪೋರ್ಟ್ ವ್ಯಾಲ್ಯೂಯೇಷನ್ ಮಾಡಲಾಗ್ತಾ ಇದೆಯಂತೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲದ ವಾತಾವರಣವಿದೆ. ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡುವೆ ಸದ್ದಿಲ್ಲದೆ ಹೈಕಮಾಂಡ್ ಆಕ್ಟಿವ್ ಆಗಿದ್ದು, ನವೆಂಬರ್ನಲ್ಲಿ ಕೊಟ್ಟಿರುವ ಸಚಿವರ ರಿಪೋರ್ಟ್ ಕಾರ್ಡ್ ವ್ಯಾಲ್ಯೂಯೇಷನ್ ಬಳಿಕ ಕೆಲಸ ಮಾಡದವರನ್ನ ಕೈ ಬಿಡುವ ನಿಟ್ಟಿನಲ್ಲಿ ಚರ್ಚೆಯಾಗಿದೆ. ಇನ್ನು 138 ಶಾಸಕರನ್ನ ತೃಪ್ತಿಪಡಿಸಬೇಕಾದ ಕರ್ತವ್ಯ ಹೈಕಮಾಂಡ್ ಮೇಲಿತ್ತು. ಹೀಗಾಗಿ ತಲಾ 2 ವರ್ಷದಂತೆ 2 ಬ್ಯಾಚ್, ಕೊನೆಯ 1 ವರ್ಷಕ್ಕೆ 1 ಬ್ಯಾಚ್ ಎಂಬಂತೆ ಮೊದಲ ಹಂತದಲ್ಲಿ 10 ರಿಂದ 15 ಸಚಿವರಿಗೆ ಖೋಪ್ ಫಿಕ್ಸ್ ಎನ್ನಲಾಗಿದೆ. ಹೀಗಾಗಿ ಕೆಲ ಸಚಿವರಿಗೆ ಸ್ಥಾನ ಕಳೆದುಕೊಳ್ಳುವ ಆತಂಕ ಶುರುವಾಗಿದೆ. ಬಸವರಾಜು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯ ಅಂದ ತಕ್ಷಣ ನೆನಪಾಗೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಚಟುವಟಿಕೆಗಳು. ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಮಧ್ಯೆ ಇದೀಗ ಸಂಪುಟ ಪುನಾರಚನೆ ಕೂಡ ಮತ್ತೆ ಸದ್ದು ಮಾಡ್ತಾ ಇದೆ. ಈ ಬಾರಿ ಗಂಭೀರವಾಗಿ ತೆಗೆದುಕೊಂಡಿರುವ ಹೈಕಮಾಂಡ್ ಎಲ್ಲ ಶಾಸಕರನ್ನ ಸಮಾಧಾನ ಮಾಡೋಕೆ ಒಂದು ಫಾರ್ಮುಲಾದ ಜೊತೆಗೆ ಅಖಾಡಕ್ಕೆ ಇಳಿತಿದೆಯಂತೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಜೆಟ್ ಬಳಿಕ ಕ್ಯಾಬಿನೆಟ್ ಪುನರಚನೆ, ಸಿದ್ದು ಸೇನೆ ರಿಪೋರ್ಟ್ ಕಾರ್ಡ್ ಮೌಲ್ಯಮಾಪನ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ 1 ವರ್ಷ 9 ತಿಂಗಳಾಯಿತು. 138 ಶಾಸಕರ ಬಲ ಹೊಂದಿರುವ ಸಿದ್ದು ಸರ್ಕಾರದಲ್ಲಿ ಮತ್ತೆ ಸಂಪುಟ ಪುನರಚನೆ ಸುದ್ದಿ ಎದ್ದಿದೆ. ಸದ್ಯ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅನ್ನೋ ಸಂಘರ್ಷ ಜೋರಾಗಿದ್ದು, ಈ ನಡುವೆ ಕ್ಯಾಬಿನೆಟ್ ಸಂಘರ್ಷ ಮುನ್ನೆಲೆಗೆ ಬಂದಿದೆ. ಹೌದು, ಬಜೆಟ್ ಬಳಿಕ ಕ್ಯಾಬಿನೆಟ್ ಪುನರಚನೆಗೆ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಐಸಿಸಿ ಹೇಳಿದೆಯಂತೆ. ಅಲ್ಲದೆ ಸಚಿವರ ಪರ್ಫಾರ್ಮೆನ್ಸ್ ರಿಪೋರ್ಟ್ ಹೈಕಮಾಂಡ್ಗೆ ಸಲ್ಲಿಕೆ ಮಾಡಲಾಗಿದೆಯಂತೆ. ಕಳೆದ 1 ವಾರದಿಂದ ಎಐಸಿಸಿ ಸಚಿವರು ಕೊಟ್ಟ ರಿಪೋರ್ಟ್ ವ್ಯಾಲ್ಯೂಯೇಷನ್ ಮಾಡಲಾಗ್ತಾ ಇದೆಯಂತೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲದ ವಾತಾವರಣವಿದೆ. ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡುವೆ ಸದ್ದಿಲ್ಲದೆ ಹೈಕಮಾಂಡ್ ಆಕ್ಟಿವ್ ಆಗಿದ್ದು, ನವೆಂಬರ್ನಲ್ಲಿ ಕೊಟ್ಟಿರುವ ಸಚಿವರ ರಿಪೋರ್ಟ್ ಕಾರ್ಡ್ ವ್ಯಾಲ್ಯೂಯೇಷನ್ ಬಳಿಕ ಕೆಲಸ ಮಾಡದವರನ್ನ ಕೈ ಬಿಡುವ ನಿಟ್ಟಿನಲ್ಲಿ ಚರ್ಚೆಯಾಗಿದೆ. ಇನ್ನು 138 ಶಾಸಕರನ್ನ ತೃಪ್ತಿಪಡಿಸಬೇಕಾದ ಕರ್ತವ್ಯ ಹೈಕಮಾಂಡ್ ಮೇಲಿತ್ತು. ಹೀಗಾಗಿ ತಲಾ 2 ವರ್ಷದಂತೆ 2 ಬ್ಯಾಚ್, ಕೊನೆಯ 1 ವರ್ಷಕ್ಕೆ 1 ಬ್ಯಾಚ್ ಎಂಬಂತೆ ಮೊದಲ ಹಂತದಲ್ಲಿ 10 ರಿಂದ 15 ಸಚಿವರಿಗೆ ಖೋಪ್ ಫಿಕ್ಸ್ ಎನ್ನಲಾಗಿದೆ. ಹೀಗಾಗಿ ಕೆಲ ಸಚಿವರಿಗೆ ಸ್ಥಾನ ಕಳೆದುಕೊಳ್ಳುವ ಆತಂಕ ಶುರುವಾಗಿದೆ. ಬಸವರಾಜು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯ ಅಂದ ತಕ್ಷಣ ನೆನಪಾಗೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಚಟುವಟಿಕೆಗಳು. ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಮಧ್ಯೆ ಇದೀಗ ಸಂಪುಟ ಪುನಾರಚನೆ ಕೂಡ ಮತ್ತೆ ಸದ್ದು ಮಾಡ್ತಾ ಇದೆ. ಈ ಬಾರಿ ಗಂಭೀರವಾಗಿ ತೆಗೆದುಕೊಂಡಿರುವ ಹೈಕಮಾಂಡ್ ಎಲ್ಲ ಶಾಸಕರನ್ನ ಸಮಾಧಾನ ಮಾಡೋಕೆ ಒಂದು ಫಾರ್ಮುಲಾದ ಜೊತೆಗೆ ಅಖಾಡಕ್ಕೆ ಇಳಿತಿದೆಯಂತೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಜೆಟ್ ಬಳಿಕ ಕ್ಯಾಬಿನೆಟ್ ಪುನರಚನೆ, ಸಿದ್ದು ಸೇನೆ ರಿಪೋರ್ಟ್ ಕಾರ್ಡ್ ಮೌಲ್ಯಮಾಪನ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ 1 ವರ್ಷ 9 ತಿಂಗಳಾಯಿತು. 138 ಶಾಸಕರ ಬಲ ಹೊಂದಿರುವ ಸಿದ್ದು ಸರ್ಕಾರದಲ್ಲಿ ಮತ್ತೆ ಸಂಪುಟ ಪುನರಚನೆ ಸುದ್ದಿ ಎದ್ದಿದೆ. ಸದ್ಯ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅನ್ನೋ ಸಂಘರ್ಷ ಜೋರಾಗಿದ್ದು, ಈ ನಡುವೆ ಕ್ಯಾಬಿನೆಟ್ ಸಂಘರ್ಷ ಮುನ್ನೆಲೆಗೆ ಬಂದಿದೆ. ಹೌದು,
ಬಜೆಟ್ ಬಳಿಕ ಕ್ಯಾಬಿನೆಟ್ ಪುನರ್ರಚನೆಗೆ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಐಸಿಸಿ ಹೇಳಿದೆಯಂತೆ. ಅಲ್ಲದೆ ಸಚಿವರ ಪರ್ಫಾರ್ಮೆನ್ಸ್ ರಿಪೋರ್ಟ್ ಹೈಕಮಾಂಡ್ಗೆ ಸಲ್ಲಿಕೆ ಮಾಡಲಾಗಿದೆಯಂತೆ. ಕಳೆದ ಒಂದು ವಾರದಿಂದ ಎಐಸಿಸಿ ಸಚಿವರು ಕೊಟ್ಟ ರಿಪೋರ್ಟ್ ವ್ಯಾಲ್ಯೂಯೇಷನ್ ಮಾಡಲಾಗ್ತಾ ಇದೆಯಂತೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲದ ವಾತಾವರಣವಿದೆ. ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡುವೆ ಸದ್ದಿಲ್ಲದೆ ಹೈಕಮಾಂಡ್ ಆಕ್ಟಿವ್ ಆಗಿದ್ದು, ನವೆಂಬರ್ನಲ್ಲಿ ಕೊಟ್ಟಿರುವ ಸಚಿವರ ರಿಪೋರ್ಟ್ ಕಾರ್ಡ್ ವ್ಯಾಲ್ಯೂಯೇಷನ್ ಬಳಿಕ ಕೆಲಸ ಮಾಡದವರನ್ನ ಕೈ ಬಿಡುವ ನಿಟ್ಟಿನಲ್ಲಿ ಚರ್ಚೆಯಾಗಿದೆ. ಇನ್ನು 138 ಶಾಸಕರನ್ನ ತೃಪ್ತಿಪಡಿಸಬೇಕಾದ ಕರ್ತವ್ಯ ಹೈಕಮಾಂಡ್ ಮೇಲಿತ್ತು. ಹೀಗಾಗಿ ತಲಾ 2 ವರ್ಷದಂತೆ 2 ಬ್ಯಾಚ್, ಕೊನೆಯ 1 ವರ್ಷಕ್ಕೆ 1 ಬ್ಯಾಚ್ ಎಂಬಂತೆ ಮೊದಲ ಹಂತದಲ್ಲಿ 10 ರಿಂದ 15 ಸಚಿವರಿಗೆ ಖೋಪ್ ಫಿಕ್ಸ್ ಎನ್ನಲಾಗಿದೆ. ಹೀಗಾಗಿ ಕೆಲ ಸಚಿವರಿಗೆ ಸ್ಥಾನ ಕಳೆದುಕೊಳ್ಳುವ ಆತಂಕ ಶುರುವಾಗಿದೆ. ಬಸವರಾಜು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.